ನಾನು ನಿಮಗೆ ಈಗ ಆಲ್ರೆಡಿ ಹೇಳಿರೋ ಹಾಗೆ ನನಗೆ 3 years ಆಫ್ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡುವಾಗ ಸುಮಾರು ಮಿಸ್ಟೇಕ್ ಮಾಡಿ ಮನಿ ಲಾಸಸ್ ಮಾಡ್ಕೊಂಡೆ. ಯಾವ ತಪ್ಪುಗಳನ್ನ ನೀವು ಮಾಡಬಾರ್ದು ಮತ್ತೆ ನೀವು ಹೇಗೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಹಲೋ, ನಾನು ನಿಮ್ಮ ಆಕಾಶ್, ಸ್ಟೇ ಟ್ಯೂನ್. ಮೊದಲನೇದಾಗಿ ಟ್ರೇಡಿಂಗ್ ನಲ್ಲಿ ಎಷ್ಟು ತರಹದ ಮಾರ್ಕೆಟ್ ಇದೆ ಎಂದು ತಿಳ್ಕೊಬೇಕು ಮತ್ತು ಎಷ್ಟು ತರಹದ ಟ್ರೇಡಿಂಗ್ ಮಾಡಬೇಕು ಅಂತ ಗೊತ್ತಿರಬೇಕು. ಫಸ್ಟ್ ಒನ್ ಸ್ಟಾಕ್ ಮಾರ್ಕೆಟ್, ಸೆಕೆಂಡ್ ಒನ್ ಕ್ರಿಪ್ಟೋ ಮಾರ್ಕೆಟ್, ಥರ್ಡ್ ಒನ್ ಫಾರೆಕ್ಸ್. ಮೇಜರ್ ಆಗಿ ಈ 3 ಮಾರ್ಕೆಟ್ ನಲ್ಲಿ ನಾವು ಟ್ರೇಡಿಂಗ್ ಮಾಡಿ ಟ್ರೇಡರ್ ಆಗಬಹುದು. ಮತ್ತೆ ನನ್ನ 3 years ಆಫ್ ಟ್ರೇಡಿಂಗ್ ನಲ್ಲಿ ನಾನು 2 ವರ್ಷ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿದೆ. ಮತ್ತೆ ಇವಾಗ ನಾನು ಫುಲ್ ಟೈಮ್ ಫಾರೆಕ್ಸ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಟ್ರೇಡಿಂಗೇ ಮಾಡೋದಾದ್ರೆ ನೀವು ಡೈರೆಕ್ಟ್ ಫಾರೆಕ್ಸ್ ಬನ್ನಿ. ಯಾಕೆ ಅಂತ ಅಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ತುಂಬಾ ಬ್ರೋಕರೇಜ್ ಚಾರ್ಜಸ್ ಮತ್ತೆ ಟ್ಯಾಕ್ಸಸ್ ಇರುತ್ತೆ ಮತ್ತು ಅಲ್ಲಿ ಯಾವುದೇ ತರದ ಲಿವರೇಜ್ ಕೊಡೋದಿಲ್ಲ. ಆದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲಾಸಸ್ ಮಾಡ್ಕೊಂತೀವಿ ಎಲ್ಲ. ಪಾಯಿಂಟ್ ನಂಬರ್ 2, ಇದೊಂದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡುವವರ ನಡುವೆ ಒಂದು ಕೊಂಡಿಯಾಗಿದ್ದು, ಫಾರೆಕ್ಸ್ ನಲ್ಲಿ ಬ್ರೋಕರ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಎಷ್ಟೋ ಬ್ರೋಕರ್ಸ್ ಫ್ರಾಡ್ ಮಾಡಿದ್ದಾರೆ. ಅದಕ್ಕೆ ನೀವೇ ರಿಸರ್ಚ್ ಮಾಡಿ ನಿಮಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಪ್ಲಾಟ್ಫಾರ್ಮ್. ನೀವು ಇದನ್ನ ತಿಳ್ಕೊಳ್ಳೇಬೇಕು, ನೀವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೇಡಿಂಗ್ ಮಾಡ್ತೀರಾ ಅಂತ. ನಾನು MT5 ಮತ್ತೆ ಎಕ್ಸ್ನೆಸ್ APK ನ ಯೂಸ್ ಮಾಡ್ತೀನಿ. ನಿಮಗೇನಾದ್ರೂ ಬ್ರೋಕರ್ ಬಗ್ಗೆ ಡೌಟ್ಸ್ ಇದ್ರೆ ನನ್ನ ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು. ನಾನು ಅಲ್ಲಿ ಅದ್ರ ಬಗ್ಗೆನೇ ರಿಸರ್ಚ್ ಮಾಡಿ ನಾನು ಅದ್ರಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಮತ್ತೆ ನನ್ನ ವರ್ಕ್ ನ ನೀವು ಅಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದ್ರೆ, ನಿಮ್ಗೆ ಯಾವ್ದು ಪ್ಲಾಟ್ಫಾರ್ಮ್ ಬೆಸ್ಟ್ ಅನ್ಸುತ್ತೋ ಅದನ್ನ ನೋಡ್ಕೊಳ್ಳಿ. ನಾನು ಮೋಸ್ಟ್ ಆಫ್ ದ ಟೈಮ್ MT5 ಮತ್ತೆ ಎಕ್ಸ್ನೆಸ್ APK ನ ಯೂಸ್ ಮಾಡ್ತೀನಿ. ಬೇಕಾದ್ರೆ ಇದ್ರ ಬಗ್ಗೆ ಡೌಟ್ ಇದ್ರೆ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನನ್ನ ಎಲ್ಲ ವರ್ಕ್ ನೋಡ್ಬೋದು. ನಾನು ಈ ಪ್ಲಾಟ್ಫಾರ್ಮ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕಾರಣ ಏನಂದ್ರೆ, ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಅದು ತುಂಬಾನೇ ಟ್ರಸ್ಟ್ ಅಂಡ್ ಅದನ್ನು ಕಲಿಯೋದು ತುಂಬಾನೇ ಈಸಿ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಆ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡೆ. ಸೊ ನಿಮ್ಗೆ ಯಾವ ಪ್ಲಾಟ್ಫಾರ್ಮ್ ಸರಿ ಅನ್ಸುತ್ತೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ನೀವೇನಾದ್ರೂ ನನ್ನ ಕೇಳಿದ್ರೆ ನಾನು MT5 ಬೆಸ್ಟ್ ಅಂತ ಅಂತೀನಿ. ಯಾಕೆ ಅಂತಂದ್ರೆ ನಾನು 1 ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸ್ಟ್ರಾಟಜಿ ಮಾಡೋಕ್ಕಿಂತ ಮುಂಚೆ ನೀವು ಟ್ರೇಡಿಂಗ್ ಕಲಿಬೇಕು. ನೀವು ಟ್ರೇಡಿಂಗ್ ನ ಕಲ್ತ ಮೇಲೆ ಗೊತ್ತಾಗುತ್ತೆ ಯಾವ್ಯಾವ ವಿಷಯ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ನೀವು ಒಂದು ವೇಳೆ ನನ್ನನ್ನು ಕೇಳಿದ್ರೆ, ಫಸ್ಟ್ ಒನ್ ಲಿಕ್ವಿಡಿಟಿ, ಸೆಕೆಂಡ್ ಒನ್ ಟೈಮ್ ವಿಂಡೋ. ಒಂದು ವೇಳೆ ನೀವು ಲಿಕ್ವಿಡಿಟಿನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ವರ್ಕ್ ಹೆಂಗಿದೆ ಅಂತ ಗೊತ್ತಾಗುತ್ತದೆ. ಅಫ್ಕೋರ್ಸ್ ನೀವು ಒಂದು ಕೀ ಪಾಯಿಂಟ್ಸ್ ಗಳನ್ನ ನೆನಪಲ್ಲಿ ಇಟ್ಕೊಬೇಕಾಗುತ್ತದೆ. ದಟ್ ಈಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್, ಚಾರ್ಟ್ ಪ್ಯಾಟರ್ನ್ ಮತ್ತು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಟ್ರೆಂಡ್ ಲೈನ್ಸ್ ಅಂಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಟ್ರೆಂಡ್ ಲೈನ್ಸ್ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್. ಇನ್ನು ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಅಂದ್ರೆ ಟೈಮ್ ವಿಂಡೋ, ಕ್ಲಾರಿಫೈ ಸೆಟಪ್, ಕ್ಲಾರಿಫೈ ಇನ್ಸ್ಟ್ರೂಮೆಂಟ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್. ದೀಸ್ ಸ್ಟ್ರಾಟಜೀಸ್ ವೆರಿ ಇಂಪಾರ್ಟೆಂಟ್. ಈ ಸ್ಟ್ರಾಟಜೀಸ್ ನ ಈ ವಿಡಿಯೋದಲ್ಲಿ ಹೇಳಕ್ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ. ಆದ್ರಿಂದ ಅದಕ್ಕೆ ಅಂತಾನೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸ್ಟ್ರಾಟಜೀಸ್ ತುಂಬಾ ಇಂಪಾರ್ಟೆಂಟ್. ಈ ಸ್ಟ್ರಾಟಜೀಸ್ ಇಂದ ನಿಮ್ಮ ಟ್ರೇಡಿಂಗ್ ಸ್ಕಿಲ್ ತುಂಬಾ ಇಂಪ್ರೂವ್ ಆಗುತ್ತೆ. ನೀವು ಮೊದಲನೇದಾಗಿ ಟ್ರೇಡಿಂಗ್ ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ನಿಮ್ಗೆ ಹೇಳ್ದ ಹಾಗೆ ನಿಮ್ಮ ಹತ್ರ ಒಂದು ಎಕ್ಸ್ನೆಸ್ ಅಥವಾ ಫಂಡಿಂಗ್ ಅಕೌಂಟ್ ಇರಬೇಕು. ಈಗ ನನ್ನ ಹತ್ರ ಎಕ್ಸ್ನೆಸ್ ಅಂಡ್ ಫಂಡಿಂಗ್ ಅಕೌಂಟ್ ಇದೆ. ಅದೇ ರೀತಿ ನಿಮ್ಮ ಹತ್ರನೂ ಒಂದು ಅಕೌಂಟ್ ಇರಬೇಕು. ಇದಕ್ಕೋಸ್ಕರ ಒಂದು ಐಡೆಂಟಿ ಪ್ರೂಫ್ ಇರಬೇಕು. ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಯಾಕಂದ್ರೆ ನೀವು ಡೆಪಾಸಿಟ್ ಮತ್ತೆ ವಿತ್ಡ್ರಾಲ್ ಮಾಡೋಕೆ ಒಂದು ಅಕೌಂಟ್ ಇರಬೇಕು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ, ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಮತ್ತೆ ಯಾವುದೇ ತರ ಸಾಫ್ಟ್ವೇರ್ ಏನ್ ಬೇಡ. ಜಸ್ಟ್ ನೀವು ಮೊಬೈಲ್ ಇಂದಾನೆ ಸ್ಟಾರ್ಟ್ ಮಾಡ್ಬೋದು. ಇವನ್ ನಾನು ಕೂಡ ಮೊಬೈಲ್ ಇಂದಾನೆ ಟ್ರೇಡಿಂಗ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಕೊನೆಯದಾಗಿ ನಾನು ನಿಮ್ಗೆ ಒಂದು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀನಿ. ಟ್ರೇಡಿಂಗ್ ನಲ್ಲಿ 30% ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅಂಡ್ 70% ಸೈಕಾಲಜಿ ಯೂಸ್ ಮಾಡಬೇಕು. ನೀವು ಯಾವಾಗ್ಲೇ ಟ್ರೇಡಿಂಗ್ ಮಾಡ್ಬೇಕು ಅಂದ್ರೆ ಕಾನ್ಸಂಟ್ರೇಷನ್ ಇಂದ ಮಾಡಿ ಅಂಡ್ ಬಹಳ ಎಮೋಷನ್ ಆಗಕ್ಕೆ ಹೋಗ್ಬೇಡಿ. ಒಂದು ವೇಳೆ ನೀವು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಲಾಸಸ್ ಮಾಡ್ಕೊಳ್ತಿದ್ದೀರಾ ಅಂದ್ರೆ ಒಂದಲ್ಲ ಒಂದಿನ ನೀವು ಪ್ರಾಫಿಟ್ ಮಾಡ್ತೀರಾ ಅಂತ. ಅಂಡ್ ವೆರಿ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ನೀವು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸಣ್ಣದಾಗಿ ಲಾಸಸ್ ಮಾಡ್ಕೊಳ್ಳಿ, ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಫಿಟ್ ಮಾಡಿ. ಸೊ ಇದೇ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಮತ್ತೆ ನನ್ನ ಕೆಲಸ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಆಕಾಶ್, ಸೈನ್ ಅಪ್.